ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಡಿಸೈನ್. ಅದಕ್ಕೆ ನಾನು ಆ ಡಿಸೈನ್ ಮಾಡ್ಲಿಕ್ಕೆ ನಾನು ಹರಳೆ ದಾರ ತಗೊಂಡಿದ್ದೀನಿ. ಹಾಗೇನೆ 10 ಅಥವಾ 11 ನಂಬರ್ ನೀಡಲ್ ತಗೋಬಹುದು. ನೀವು ಇದಕ್ಕೆ ಬೀಡು ಹಾಕೋಬಹುದು, ಇಲ್ಲ ಬೀಡ್ ಬೇಡ ಕುಚ್ಚು ಬೇಕು ಅಂತ ಹೇಳಿದ್ರೆ ಕುಚ್ಚು ಕೂಡ ಹಾಕೋಬಹುದು. ಈಗ ಶುರು ಮಾಡೋಣ. ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಬಟ್ಟೆಗೆ ಲಾಕ್ ಮಾಡ್ಕೊಂಡೆ. ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್, ಅಲ್ಲಿಂದ 4 ಚೈನ್, 4 ಅಥವಾ 5 ಚೈನ್ ಹಾಕೋಬಹುದು. 1 2 3 4. ನೋಡಿ, ನಾನು 5 ಚೈನ್ ಹಾಕೊಳ್ತೀನಿ. ನೋಡಿ, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಆಯ್ತಲ್ವಾ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ನೋಡಿ, ಸ್ವಲ್ಪ ಸ್ಲ್ಯಾಂಟ್ ಆಗಿ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ನೀವು ಡಬಲ್ ಕ್ರೋಶೆನೂ ಹಾಕೋಬಹುದು, ತ್ರಿಬಲ್ ಕ್ರೋಶೆನೂ ಹಾಕೋಬಹುದು. ನಾನಿಲ್ಲಿ ಡಬಲ್ ಕ್ರೋಶೆ ಹಾಕೊಳ್ತೀನಿ. ನೋಡಿ, ಒಂದು ಡಬಲ್ ಕ್ರೋಶೆ ಆಯ್ತಲ್ವಾ. ಅಲ್ಲಿಂದ 1 2 3 ಚೈನ್ ಹಾಕೊಂಡು ನೋಡಿ, ಇಲ್ಲಿ ಕಂಬ ಮಾಡಿದ್ದೆಲ್ಲ, ಈ ಕಂಬದೊಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು ನೋಡಿ, ಒಂದು ಪಿಕಾಟ್, ನೋಡಿ ಒಂದು ಪಿಕಾಟ್ ಆಯ್ತಲ್ವಾ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪಾಯಿಂಟ್, ಈಗ ಡಬಲ್ ಕ್ರೋಶೆ ಮಾಡಿದ್ದೆಲ್ಲ ಅದೇ ಪಾಯಿಂಟ್ಗೆ ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ, ಎರಡರಲ್ಲಿ ಒಂದು, ಮತ್ತೆ 3 ಚೈನ್, 1 2 3 ಚೈನ್ ಹಾಕಿ ಈಗ ಕಂಬ ಮಾಡಿದ್ದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಂಡು ಒಂದು ಪಿಕಾಟ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೋಡಿ, ಮತ್ತೆ ಡಬಲ್ ಕ್ರೋಶೆ, ಎರಡರಲ್ಲಿ ಒಂದು, ಮತ್ತೆ 3 ಚೈನ್, 1 2 3, ಮತ್ತೆ ಡಬಲ್ ಕ್ರೋಶೆ ಒಳಗಡೆಗೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ಪಿಕಾಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಸೇಮ್ ಪಾಯಿಂಟ್ಗೆನೆ ನೀಡಲ್ ಹಾಕಿ ಮತ್ತೆ ಪಿಕಾಟ್, ಹೀಗೇನೆ 6 ಡಬಲ್ ಕ್ರೋಶೆ ಮಾಡ್ಕೋಬೇಕಾಗುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಪಿಕಾಟ್, ಮತ್ತೆ 3 ಚೈನ್, 1 2 3. ನೋಡಿ, ಮತ್ತೆ ಪಿಕಾಟ್, 5 ಆಯ್ತಲ್ವಾ. ಇನ್ನೊಂದು ಮಾಡ್ಕೊಳ್ತೀನಿ. 3 ಚೈನ್ ಮತ್ತೆ ಪಿಕಾಟ್, ಕಂಬ ಇದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ಕಂಬದಲ್ಲಿ ಪಿಕಾಟ್ ಮಾಡ್ಕೋಬೇಕು. ಇದು ಕಾಣಿಸ್ತಾ ಇದೆ ಅಲ್ವಾ. ಅಲ್ಲಿಂದ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಬರುತ್ತೆ. ಇಲ್ಲಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡೆ ಅಲ್ವಾ. ಅಲ್ಲಿಂದ ಒಂದ್ಸಲ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ಮತ್ತೆ ಸ್ಲ್ಯಾಂಟ್ ಆಗಿ ನೋಡಿ, ಇಲ್ಲಿ ಒಂದು 3 ಚೈನ್ ಆಗೋಷ್ಟು ಗ್ಯಾಪ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು ನೋಡಿ, ಡಬಲ್ ಕ್ರೋಶೆ, ಅಲ್ಲಿಂದ 3 ಚೈನ್, 1 2 3 ಚೈನ್, ಮತ್ತೆ ಆ ಡಬಲ್ ಕ್ರೋಶೆ ಹಾಕಿದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು, ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರಾನ ಒಂದು ಮಾಡ್ಕೊಳ್ತೀನಿ. ಒಂದು ಪಿಕಾಟ್ ಆಯ್ತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ ಕಂಬ, ಮತ್ತೆ 3 ಚೈನ್, ಅಲ್ಲಿಂದ ಪಿಕಾಟ್, ಹೀಗೇನೆ 6 ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. 1 2 3. ನೋಡಿ, ಈ ಥರ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ ಕಂಬ, 1 2 3 4 ಆಯ್ತಲ್ವಾ. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪಾಯಿಂಟಿಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ಮತ್ತೆ ಕಂಬ, ಅಲ್ಲಿಂದ 2 3 ಚೈನ್. ನೋಡಿ, 5 ಆಯ್ತಲ್ವಾ. ಈಗ ಇನ್ನೊಂದು 1 2 3. ನೋಡಿ, ಇಲ್ಲಿ 6 ಪಿಕಾಟ್ ಇದಾಯ್ತಲ್ಲ. ಮತ್ತೆ ಎಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಸಿಂಗಲ್ ಕ್ರೋಶೆ. ನೋಡಿ, ಈ ಥರ ಬರಬೇಕು. ನೋಡಿ, ಇದೇ ಥರ ಅಲ್ಲಿಂದ 5 ಚೈನ್, 1 2 3 4 5. ನೋಡಿ, 5 ಚೈನ್ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇದೇ ಥರ ಮಾಡ್ಕೊಂಡು ಹೋದ್ರೆ ಆಯಿತು. ಈ ಥರನೇ ಬರುತ್ತೆ ಡಿಸೈನು. ನಾನು ಇದನ್ನ ಹೇಗೆ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ, ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಬೀಡ್ ಬೇಡ ಅಂತ ಹೇಳೋರು ಈ ಥರ ಹಾಕೋಬೋದು ಡಿಸೈನ್. ಬೀಡ್ ಬೇಕು ಅಂತ ಹೇಳೋರು ಇಲ್ಲಿ ನಾನು ಪಿಕಾಟ್ ಹಾಕಿದ್ದೀನಲ್ವಾ. ನೋಡಿ, ಇಲ್ಲಿ ಪಿಕಾಟ್ ಇದೆ ಅಲ್ವಾ, ಅಲ್ಲಿಗೆ
ಬೀಡ್ ಹಾಕೋಬಹುದು. ತುಂಬಾನೇ ಚೆನ್ನಾಗಿದೆ ಡಿಸೈನು. ಇಲ್ಲಿ ಕೂಡ ನೀವು ಸ್ಟೋನ್ ಸ್ಟಿಕ್ ಮಾಡ್ಕೋಬಹುದು. ಇಲ್ಲಿ ನಾನು ಒಂದೇ ಪಾಯಿಂಟ್ ನಲ್ಲಿ ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಈ ಪಾಯಿಂಟ್ಗೆ ಸ್ಟೋನ್ ಕೂಡ ಸ್ಟಿಕ್ ಮಾಡ್ಕೋಬಹುದು. ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡಿ, ಪಕ್ಕದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ. ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ನಾನು ಕುಚ್ಚು ಬಂದು 137 ದಾರದಿಂದ ಕುಚ್ಚು ಹಾಕಿದ್ದೀನಿ. ತುಂಬಾ ಸಣ್ಣದಾಗಿ ಕುಚ್ಚು ಹಾಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ತಿಳಿಸಿ. ಹಾಗೇನೆ ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಹೇಗ್ ಬಂದಿದೆ ಡಿಸೈನ್ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು. ಇದಕ್ಕೆ ಪ್ರೈಸ್ ಬಂದು 550 ಇಂದ 600 ವರೆಗೂ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ಯಾವ ಊರಲ್ಲಿ ಯಾವ ತರ ಪ್ರೈಸ್ ಮಾಡಬಹುದು ಅಂತ ನೋಡ್ಕೊಂಡು ಪ್ರೈಸ್ ತಗೋಬಹುದು. ತುಂಬಾನೇ ಚೆನ್ನಾಗಿದೆ. ನನಗಂತೂ ಈ ಡಿಸೈನ್ ತುಂಬಾನೇ ಇಷ್ಟ ಆಯ್ತು. ಸಿಂಪಲ್ ಆಗಿದೆ, ಹಾಗೇನೆ ಬೇಗನೆ ಮುಗ್ದೋಗುತ್ತೆ ಡಿಸೈನ್. ಅರ್ಜೆಂಟ್ ಆಗಿ ಬೇಕು ಅಂತ ಹೇಳೋರು ಈ ಡಿಸೈನ್ ನ ಹಾಕೋಬಹುದು. ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಸಪೋರ್ಟ್ ಮಾಡಿ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನ್ನ ವಿಡಿಯೋಸ್ನ ಕೊನೆಯವರೆಗೂ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು. ಮತ್ತೆ ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ಡಿಸೈನ್ ಒಂದಿಗೆ ಬರ್ತೀನಿ. ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಯಾವುದಾದ್ರೂ ಡಿಸೈನ್ ಬೇಕು ಅಂತ ಅಂದಾಗ ನನಗೆ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲೂ ಹೇಳ್ಬೋದು. ನಾನು ಆ ಡಿಸೈನ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.